ಬೆಂಗಳೂರಲ್ಲಿ ಹೂತಿಟ್ಟ ಶವ ಹೊರತೆಗೆದು ಪ್ರಕರಣ ಮರು ತನಿಖೆ. ಬೆಂಗಳೂರಿನ ಎಚ್ಎಎಲ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಬೆಳಕಿಗೆ ಬಂದಿದ್ದು, ಇಮ್ತಿಯಾಜ್ ಪಾಷಾ ಎಂಬಾತನ ಸಾವಿನ ಸಂಬಂಧ ತನಿಖೆ. 6 ತಿಂಗಳ ಹಿಂದೆ ಮನೆಯಲ್ಲಿ ಮೃತಪಟ್ಟಿದ್ದ ಇಮ್ತಿಯಾಜ್ ಪಾಷಾ ಹೃದಯಾಘಾತ ಅಂತ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು. ಆದರೆ ಆತನ ಪತ್ನಿಗೆ ಬೇರೆ ವ್ಯಕ್ತಿ ಜೊತೆ ಸಂಬಂಧದ ಆರೋಪ. ಆತನ ಜೊತೆ ಮದುವೆಯಾಗಲು ಮುಂದಾಗಿದ್ದಾಳಂತ ಆರೋಪ ಕೇಳಿಬಂದಿದೆ. ಅನುಮಾನದಿಂದ ಮೃತ ಇಮ್ತಿಯಾಜ್ ಸಹೋದರ ದೂರು ದಾಖಲಿಸಿದ್ದು, ಸಹೋದರನ ಪತ್ನಿ ಮತ್ತು ಸ್ನೇಹಿತನ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರನ್ನ ಸಲ್ಲಿಸಲಾಗಿದೆ. ಈ ಬಗ್ಗೆ ತಹಸೀಲ್ದಾರ್ ಆದೇಶದ ಮೇರೆಗೆ ಸಾವಿನ ತನಿಖೆ ಎಚ್ಎಎಲ್ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ದಾಖಲಿಸಿ ತನಿಖೆಯನ್ನ ಶುರು ಮಾಡಲಾಗಿದೆ. ಇಂದು ಮೃತದೇಹ ಹೊರತೆಗೆದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ಕೆಲಸಕ್ಕೆಲ್ಲ ಹೋಗ್ಬಂದಿದ್ರು. ಅವ್ರ ಮನೆಗೂ ಕೂಡ 10:30ಗೆ ಬಂದು ಹೋದ್ರು. ಅವರು ಮನೆಗೆ ಬಂದು ಅವ್ರ ಹೆಂಡತಿಗೆ ಹೇಳ್ಬಿಟ್ಟು ಹೋಗಿದ್ದಾರೆ, ನಾನು ಈ ತರ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಮ್ಗೆ ನೈಟಲ್ಲಿ ಬರೋಕ್ಕಾಗಲ್ಲ ಅಂತ. ಓಕೆ ಅಂತ ಅವರು ಏನ್ ಮಾಡಿದ್ದಾರೆ, ಅವ್ರ ಕೆಲ್ಸದ ಮೇಲೆ ಹೋಗ್ಬಿಟ್ಟು ಅಲ್ಲಿ ಏನೋ ಗಾಡಿ ಪ್ರಾಬ್ಲಮ್ ಅಂತ ನೈಟು 2:30 ಮೇಲೆ ಬಂದಿದ್ದಾರೆ ಮನೆಗೆ. ಈ ಅಮ್ಮ ಮನೆಯಲ್ಲಿ ಮಕ್ಕಳನ್ನ ಅಮ್ಮ ಮನೆಗೆ ಹೋಗ್ಬಿಟ್ಟಿದ್ದಾರೆ ಮಕ್ಕಳು. ನಾನು ಕೇಳ್ದೆ ಹೋಗ್ಬಿಟ್ಟು ಎಲ್ಲಮ್ಮ ಮಕ್ಕಳು ಅಂದ್ರೆ ನಮ್ಮ ಅಮ್ಮ ಮನೆಗೆ ಹೋಗಿದ್ದಾರೆ ಅಂದ್ರು. ಏನಕ್ಕಂದ್ರೆ ಇಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದು. ಅವ್ರು ನೈಟ್ ಬಂದಿರೋದು 2:30 ಮೇಲೆ. ನಮಗೂ ಏನು ಗೊತ್ತಿಲ್ಲ, ಸ್ವಲ್ಪ ಮನೆಯಲ್ಲಿ ಜಗಳ ತರ ಆವಾಜ್ ಬಂತು. ನಮ್ಮ ಮೇಲೆ ಇರೋದು ಸೆಕೆಂಡ್ ಫ್ಲೋರು, ಫಸ್ಟ್ ಫ್ಲೋರ್ 2-3 o'clock ಇನ್ಮೇಲೆ ಸ್ವಲ್ಪ ಗಲಾಟೆ ತರ ಇದಾಯ್ತು. ನಮ್ಗೆ ಏನು ಆ ತರ ಏನು ಅನ್ಸಿಲ್ಲ ಅಂತ ನಾವು ಸುಮ್ಮನೆ ಆದ್ವಿ. ಅದ್ ನೋಡಿದ್ರೆ 5 o'clock ಈ ತರ ಮಲಗಿರೋನು ಎದ್ದಿಲ್ಲ, ಮಲ್ಬಿಟ್ಟಿದ್ದಾನೆ. ನಾವು ಕೇಳಿದ್ವಿ, ನಮಗೂ ಕರ್ದಿಲ್ಲ ಅವ್ರು ಫಸ್ಟ್. ಅವ್ರ ತಂಗಿಗೆ ಅವ್ರ ಅಮ್ಮಗ್ ಕರೆದು ತೋರಿಸಿರೋದು. ನಾವಿಲ್ಲೇ ಅಕ್ಕಪಕ್ಕನೇ ಇರೋದು, ನಮ್ಗೆ ಯಾರಿಗೂ ಕರ್ದಿಲ್ಲ. ಅವ್ರ ಮನೆ ಕಡೆಯಿಂದ ಬಂದಿರೋದು. ಬಂದು ನೋಡಿದ ತಕ್ಷಣ ಫೋನಲ್ಲಿ ಮಾತಾಡಿದ್ದು ಕೆಳಗಡೆ ಇರೋ ನಮ್ಮ ಅಣ್ಣ ಕೇಳಿಸ್ಕೊಂಡ್ಬಿಟ್ಟು ನಮ್ಮನ್ನ ಎಬ್ಬರಿಸಿದ್ರು. ಎಷ್ಟು 7 o'clock, ಇದು 5 o'clock ಆಗಿರೋದು. ನಮ್ಗೆ 7 o'clockಗೆ ಬಂದು ಹೇಳಿರೋದು. ನಾವು ಹೋಗಿ ಕೇಳಿದ್ವಿ, ಏನಮ್ಮ ಆಯ್ತು, ಹೆಂಗಾಯ್ತು, ಏನಾದ್ರು ಏನಾದ್ರು ಮಾಡಿದ್ನ ಅಂದ್ರೆ ನಮ್ಗೆ ಏನು ಹೇಳಿಲ್ಲ, ಏನು ಕೇಳಿಲ್ಲ. ಬಂದ್ರು ಊಟ ಮಾಡೋ ಅಂದ್ರು, ಬೇಡ ಅಂದ್ರೆ ನಾನು ಹಾಲು ಕೊಡ್ದೆ, ಅಷ್ಟೇ ಹಾಲು ಕುಡಿದ್ಬಿಟ್ಟು ಮಲಗಿರೋದು. ಈ ತರ ಎದ್ದುತ್ತಾ ಇಲ್ಲ, ಅದಕ್ಕೆ ನನ್ನ ತಂಗಿಗೆ ಕಾಲ್ ಮಾಡಿ ನಾನು ಕರೆದಿರೋದು ಅಂತ ಹೇಳಿದ್ಲು. ಸರಿ ಅಂತ ನಾವು ಸುಮ್ಮನೆ ಆದ್ವಿ. ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಅವ್ರು ಇಲ್ಲಿ ಏನಂದ್ರು 5% ಇದೆ, ಇವ್ರು ಕರ್ಕೊಂಡು 5-10% ಇದೆ, ನೀವು ಚಿಮ್ಮಯ್ಯ ಕರ್ಕೊಂಡು ಹೋಗಿ ಅಂದ್ವಿ. ಸರಿ ಅಂತ ನಾವು ಹೋಗ್ಬಿಟ್ವಿ. ಹೋಗೋ ದಾರಿಯಲ್ಲಿ ಅವ್ರ ತಮ್ಮ ಅವ್ರ ಅಣ್ಣ ಎಲ್ಲ ಸೇರ್ಬಿಟ್ಟು ನಿಲ್ಸ್ಬಿಟ್ರು ಗಾಡಿ. ಹೋಗ್ಬಾರ್ದು, ಇವ್ರ ತಾಯಿ ಮನೆಯಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು. ಬೇಡ ಕರ್ಕೊಂಡು ಹೋಗ್ಬೇಡಿ, ಕುಯ್ತಾರೆ ಅವರು, ಅವ್ನಿಗೆ ಇದ್ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ, ನನ್ನ ಮಗ ಅವನು ಹಿಂಗ ಅಂತ ಹೇಳಿದ್ರು. ಸರಿ ದೊಡ್ಡವ್ರು ಹೇಳ್ತಾ ಇದಾರಲ್ಲ ಅಂತ ನಾವು ಸುಮ್ಮನೆ ಆದ್ವಿ. ಓಕೆ ಅಂತ ಆದ ತಕ್ಷಣ ಇದೇನಾಯ್ತು, ಪೋಸ್ಟ್ ಮಾರ್ಟಮ್ ಮಾಡಕ್ ಕೊಟ್ಟಿಲ್ಲ ನಮ್ಗೆ. ಬಾಡಿ ಎಲ್ಲ ತಗೊಂಡ್ಬಂದ್ವಿ. ಅರ್ಧ ದೂರದಲ್ಲಿ ಹೋಗ್ಬಿಟ್ಟು ತಿರ್ಗಾ ವಾಪಸ್ ಬಂದ್ರು. ನಮ್ಮಲ್ಲ ತಗೊಂಡ್ಬಂದ್ವಿ, ಎಲ್ಲ ಮಾಡಿದ್ವಿ, ಮಣ್ಣಿನ ಚೆನ್ನಾಗಿ ಆಯ್ತು. ಇವಳು ಇದಕ್ಕಿಂತ ಮುಂಚೆ ಏನ್ ಮಾಡಿದ್ಲು, ಇಲ್ಲೇ ನಮ್ಮ ಮನೆ ಪಕ್ಕ ಕೆಲ್ಸಕ್ಕೆ ಹೋಗ್ತಾ ಇದ್ಲು. ನಮ್ಗೆ ಅವ್ರ ಗಂಡ ಬೇಡನೇ ಅಂದಿದ್ದು ಅವಳಿಗೆ, ಹೋಗ್ಬೇಡ ನಾನು ಸಾಕ್ತಾ ಇದ್ದೀನಿ ಅಷ್ಟೇ ಸಾಕು ಅಂತ. ಇಲ್ಲ ನಾನು ಹೋಗ್ತೀನಿ, ನಾನು ಕೆಲಸ ಮಾಡ್ಲೇಬೇಕು ಅಂತ ಇವ್ರ ಮನೆಯಲ್ಲಿ ಜಗಳ ಆಗ್ತಾ ಇತ್ತು. ಅವಾಗ ನಾನು ಕೇಳ್ಕೊಂತ ಇದ್ದೆ. ಸರಿ ಅಂದ್ರೆ ನಾವು ಸುಮ್ಮನೆ ಆದ್ವಿ, ಏನು ಇಲ್ಲ. ಸಡನ್ ಆಗಿ ಒಂದ್ ಸತಿ 5 monthsಗೆ ಮದುವೆ ಆಗ್ತಾ ಇದ್ದಾಳೆ. ಹುಡುಗನ ಮನೆಯಿಂದ ಹೂವಾಯ್ಕಕ್ಕೆ ಹೋಗ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಯ್ತು. ಅವಾಗ ಫೋಟೋಸ್ ಎಲ್ಲ ಹಿಡಿದು ಪಬ್ಲಿಕ್ ಮಾಡಿದ್ರು. ನಮ್ಗೆ ಅಲ್ಲಿಂದ ಡೌಟ್ ಬಂತು, ಇವ್ರು ಇಷ್ಟು ಬೇಗ ನಮ್ಮಿದಲ್ಲಿ ಮುಸ್ಲಿಂ ಇದಲ್ಲಿ 4 ತಿಂಗಳು 10 ದಿನ ಮನೇಲಿ ಇರ್ಬೇಕು, ಆಚೆ ಎಲ್ಲೂ ಹೋಗ್ಬಾರ್ದು, ಮುಸ್ಲಿಂ ಅವರು ಪರ್ದಾದಲ್ಲಿ ಇರ್ಬೇಕು. ಅವಳು ಒಂದು ದಿನಾನು ಮನೇಲಿ ಇದ್ದಿಲ್ಲ. 2 days ಆದ್ರೇನೆ ಬ್ಯಾಂಕ್ಗೆ ಹೋಗೋದು, ಆಚೆ ಹೋಗೋದು, ಅದಕ್ಕೆ ಅಂತ ಹೋಗ್ತಾ ಇದ್ಲು. ನಾವ್ ಕೇಳಿದ್ರು ಇಲ್ಲ, ಇಲ್ಲೇ ಹೋಗ್ತಾ ಇದ್ದೀನಿ ಅಂತ ನಮ್ಮ ಮಾತಿಗೆ ಬೆಲೆನೂ ಕೊಡ್ತಾ ಇದ್ದಿಲ್ಲ ಅವಳು. ಸರಿ ಅಂತ ನಾವು ಸುಮ್ಮನೆ ಆದ್ವಿ. ಇದು ಮದ್ವೆ ಆಗ್ತೀನಿ ಅಂತ ಆ ಅಪ್ಪನ್ಗೆ ಆಗ್ತೀನಿ ಅಂದಲ್ಲ, ಅವಾಗಿಂದ ನಮ್ಗೆ ಡೌಟ್ ಬಂತು. ಎಲ್ಲಿ ಕಂಪ್ಲೇಂಟ್ ಕೊಟ್ರ? ಏನಾಗಿದೆ? HL ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಏನ್ ನಡೀತಾ ಇದೆ? ಅಲ್ಲಿ ಅವ್ರಿಗೆ ತೆಗ್ಸ್ಬಿಟ್ಟು ಪೋಸ್ಟ್ ಮಾರ್ಟಮ್ ನಡೀತಾ ಇದಾರೆ. ಅದ್ ರಿಪೋರ್ಟ್ ಓಕೆ ಆದ್ಮೇಲೆ ಆ ಅಮ್ಮನ್ಗೆ ಏನ್ ಮಾಡ್ಬೇಕು ಮಾಡ್ತೀವಿ ಅಂತ ಪೊಲೀಸ್ ಅವರು ಹೇಳಿದ್ರು. ನಿಮ್ಗೆ ಡೌಟ್ ಇದೆಯಾ? ಕೊಟ್ಟಿರೋದು ಸರ್, ಅವ್ರಿಗೆ ಡೌಟ್ ಇದೇನೆ ಅಂತ ಕೊಟ್ಟಿರೋದು. ಗಂಡ ಹೆಂಡತಿ ಜಗಳ ಅವಾಗ ಜಗಳ ಮಾಡ್ತಾ ಇದ್ರು. ನಾನು ಹೇಳ್ದೆ ಇಲ್ಲ ಏನಿಲ್ಲ ಅಂತ ಇದ್ರು. ನಾವು ಮೇಲೆ ಇದ್ವಿ ಅಲ್ಲ, ನಾನು ಕೇಳ್ತಾ ಇದ್ದೀನಿ ಸರ್, ಏನು ಜಗಳ ಏನಕ್ಕೆ ಜಗಳ ಅಂದ್ರೆ ಏನು ಇದ್ರು ಹೇಳ್ತಾ ಇದ್ದೀನಿ. ನಮ್ಮನ್ನ ಹೇಳ್ತಾ ಇದ್ರು, ಅವ್ರ ಅಮ್ಮ ಹೇಳ್ತಾ ಇದ್ದಿಲ್ಲ ನಾನು ಏನ್ ಜಗಳ ಅಂತ. ಅವ್ರು ಹೇಳ್ತಾ ಇದ್ಲು ಏನಂತ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಬೇಡ ನಮ್ಮ ಹಸ್ಬೆಂಡ್ ಬೇಡ. ನಾನು ಅಂದೆ, ಏನಕ್ಕಮ್ಮ ನಿನ್ ಗಂಡ ಬೇಡ ಅನ್ನಲ್ಲ, ಬಿಟ್ಬಿಡು ಅಂದ್ರೆ ಇಲ್ಲ ನಾನು ಹೋಗ್ಲೇಬೇಕು.
ಆ ಮನೆಯಲ್ಲಿ ಒಬ್ಬ ಹುಡುಗ ಅವ್ರ ಅಮ್ಮನೇ ಇರ್ತಾ ಇದ್ದಿದ್ದು. ಅವ್ರ ಮನೇಲಿ ಯಾರು ಫ್ಯಾಮಿಲಿ ಇರಲಿಲ್ಲ, ಅವ್ರಿಬ್ರೆ ಅವ್ರ ಮನೇಲಿ ಹೋಗ್ತಾ 1 ತಿಂಗಳು ಕೂಡ ಜಾಸ್ತಿ ಹೋಗಿಲ್ಲ ಅವರು. 1 ತಿಂಗಳಲ್ಲೇ ನಮ್ಮ ಅಣ್ಣನೇ ಬೇಡ ಅಂತ ಅವ್ರ ಅಮ್ಮಗೆ ಹೋಗ್ಬಿಟ್ಟು ಮದುವೆ ಆಯ್ತು ಅವ್ರಿಬ್ರು? ಇಲ್ಲ ಅವ್ರ ಮದ್ವೆ ಆಗ್ತಾ ಇದಾರೆ ಅಂತ ನಿಲ್ಸಿರೋದು ನಾವು. ಓಕೆ ಥ್ಯಾಂಕ್ ಯು. ಓಕೆ ಸರ್.